ಇನ್ನು ಗಿಲ್ಲಿ ಅವರು ಏನು ತಮಾಷೆ ಮಾಡ್ತಾರಾ ಅಥವಾ ಸೀರಿಯಸ್ ಒಂದು ಗೊತ್ತಾಗಲ್ಲ. ಬಿಕಾಸ್ ಕಾವ್ಯನ ಅಷ್ಟು ಹಚ್ಕೊಂಡಿದ್ದಾರೆ. ಅವ್ರ ಹಿಂದೆ ಹಿಂದೆ ಹೋಗೋದು. ಆಮೇಲೆ ನಿಮ್ಮ ಹತ್ರನೂ ಕೂಡ ಕಾವ್ಯ ಬಗ್ಗೆ ಬಂದು ಮಾತಾಡ್ತಿರ್ತಾರೆ. ಒಪ್ಸಿ ಒಪ್ಸಿ ಅಂತ ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ ಒಪ್ಸಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾರೆ. ಏನ್ ಅನ್ಸುತ್ತೆ ಅವ್ರು ಮಾಡೋದು ಹುಚ್ಚಾಟ ಅನ್ಸುತ್ತಾ? ಏನನ್ಸ ಸೀರಿಯಸ್ ಆಗಿ ಏನಾದ್ರು ಲವ್ ಮಾಡ್ತಿದಾರಾ? ಸೀರಿಯಸ್ ಆಗಿಲ್ಲ ರೀ. ಸೀರಿಯಸ್ ಆಗಿ ಏನು ಮಾಡ್ತಾರಲ್ಲ ಅವು ಅದು ಒಳಗಿಂದ ಹೆಂಗೆ ಗೊತ್ತಾತ್ರಿ? ಸುಮ್ಮನೆ ನಮ್ಗೆ ಕಾಮಿಡಿ ಥರನೇ ಅನಿಸ್ತದ ಅಲ್ಲ. ಅಲ್ಲೂ ಪ್ರೀತಿ ವಿಚಾರದಲ್ಲೂ ಕಾಮಿಡಿನೇ ಮಾಡ್ತಿದ್ದಾರೆ ಅಂತ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಆಮೇಲೆ ಗಿಲ್ಲಿ ಅವರು ರಕ್ಷಿತಾ ಪರವಾಗಿ ತುಂಬಾ ಮಾತಾಡ್ತಾರೆ. ಅಂದ್ರೆ ಅವ್ರನ್ನ ಒಂಥರ ಸೇವ್ ಮಾಡ್ತಾರೆ ಯಾವಾಗ್ಲೂ. ಯಾರಾದ್ರೂ ರಕ್ಷಿತಂಗೆ ಜಗಳ ಅಂತ ಬಂದಾಗ ಗಿಲ್ಲಿ ಅವ್ರು ಜಾಸ್ತಿ ರಕ್ಷಿತಂಗ್ ಸಪೋರ್ಟ್ ಮಾಡ್ತಾರೆ. ಅವ್ರು ಒಳ್ಳೆತನ ನೋಡಿ, ರಕ್ಷಿತಾ ಒಳ್ಳೆತನ ನೋಡಿ. ಹುಡುಗಿನ ಒಳ್ಳೇದು, ಚೆನ್ನಾಗಿ ಮಾತಾಡ್ತಾಳ, ಆಟ ಆಡ್ತಾಳ, ಅಂದ್ರೆ ಜಾಸ್ತಿ ಮಾತಾಡ್ತಾಳ, ಒಳ್ಳೆ ಹುಡುಗಿನೇ ಅವಳು. ಅಂದ್ರೆ ಗಿಲ್ಲಿ ಅವರು ಒಳ್ಳೆಯವರು ಸಪೋರ್ಟ್ ಮಾಡ್ತಾರೆ ಅಂತ. ಓಕೆ. ಆದ್ರೆ ಅದನ್ನ ಏನಂತ ಹೇಳ್ತಾರೆ ಅಂತಂದ್ರೆ ಅಶ್ವಿನಿ ಅವರು ಅನ್ಸುತ್ತೆ, ಗಿಲ್ಲಿ ತಾನ್ ಒಳ್ಳೆಯವನ ಆಗ್ಬೇಕು ಅಂತ ಹೇಳ್ಬಿಟ್ಟು ಆತರ ರಕ್ಷಿತಂಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದು. ಅಂದ್ರೆ ಏನೇ ಜಗಳ ಆಗುವಾಗ್ಲೂ ತಾನ್ ಎಲ್ಲಿ ಒಳ್ಳೆಯವನಾಗ್ಬೇಕು ಅಲ್ಲಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರು ಹೇಳ್ತಾರೆ. ಇದ್ ನಿಜಾನಾ? ಗಿಲ್ಲಿ ಅವ್ರು ಹಾಗೆ ಮಾಡ್ತಾರ ಅಂತ ಅನ್ಸುತ್ತಾ ನಿಮ್ಗೆ? ಹಂಗ ಮಾಡಲ್ಲ ರೀ. ಎಲ್ಲರಿಗೆ ಒಂದೇ ಸವನ್ ಮಾತಾಡ್ಸ್ತಾನ. ಏನ್ ಮಾಡ ಹಂಗೇನ್ ನಮ್ಗೆ ಅನ್ಸಿಲ್ಲ ರೀ. ಓಕೆ. ಯಾವ್ದು ಸರಿ ಇರುತ್ತೆ? ಸರಿ ಇರುತ್ತೆ, ಸರಿ ತಪ್ಪಂದ್ರೆ ತಪ್ಪ ಅಂತ ಹೇಳ್ತಾರೆ. ಓಕೆ. ಇನ್ನು ರಕ್ಷಿತಾ ಅವರು ಸ್ವಲ್ಪ ಎಲ್ಲಾ ವಿಚಾರಕ್ಕೂ ಕೂಡ ಸ್ವಲ್ಪ ಗಲಾಟೆ ಮಾಡ್ಕೊಂತಾರೇನೋ ಅಂತ ಅನ್ಸತ್ತೆ. ಯಾರು? ರಕ್ಷಿತಾ ಅವರು ಅಂದ್ರೆ ಎಲ್ಲರೂ ಅವ್ರ ಮೇಲೆ ಗಲಾಟೆ ಮಾಡೋದಕ್ಕೆ ಹೋಗ್ತಾರೆ ಅಂತ ಅನ್ಸುತ್ತೆ ರಕ್ಷಿತಾ ಮೇಲೆ. ಇಲ್ಲ, ಯಾರು ಹೋಗ್ತಾರೆ? ಅವರೇ ಒಂದು ಸ್ವಲ್ಪ ಅದು ಗೆಜ್ಜೆ ಇದ್ರದಲ್ಲೇ ಒಂದು ಸ್ವಲ್ಪ ಆಯ್ತು ಗಲಾಟೆ ಅವ್ರಿಗೆ ಅಂಟೇನಿ ದೇಶ ಇಲ್ಲ. ಅದು ತಮಾಷೆಗೆ ಹೋಗಿ ಒಂದು ಸ್ವಲ್ಪ ಇದು ಆಯ್ತು ಅದು. ಆಮೇಲೆ ಕೆಲವರು ನಾಮಿನೇಟ್ ಮಾಡೋ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ ಅವರು ಸುಮ್ನೆ ಆತರ ಮಾಡೋದು, ಬೇಕಂತಾನೆ ಆತರ ಮಾಡೋದು ರಕ್ಷಿತಾ ಅವರು ಅಂತ ಹೇಳ್ಬಿಟ್ಟು. ಮತ್ತೆ ಎಲ್ಲರೂ ಮಾಡೇಬೇಕಲ್ಲ ಅಲ್ಲಿ ನಾಮಿನೇಟ್ ಯಾರಿಗೇನಾಗಲಿ ಮಾಡ್ಲಿಕ್ಕಂದ್ರೆ ಹೆಂಗೆ ನಡೀತದ? ಅಲ್ಲಿ ನಾಮಿನೇಟ್ ಮಾಡಿದ್ರೆ ಅಲ್ಲಿ ಅವ್ರು ಒಳಗಿನವ್ರು ನಾಮಿನೇಟ್ ಮಾಡಿದ್ರೆ ಹೋಗ್ತಾರ ಅವರು ಜನಗಳು ಓಟಿನ ಮ್ಯಾಗ ಬರ್ತಾರ. ಸುಮ್ಮತ್ತ ಒಬ್ಬರ ಮ್ಯಾಗ ಏನಾನ ಕಾರಣ ಕೊಟ್ಟು ಅದ್ರ ಮಾಡೇಬೇಕಲ್ಲಿ. ಈಗ ನನಗೆ ಎಲ್ಲರೂ ಒಳ್ಳೆಯವರು ಇದ್ದರು, ಮತ್ತು ಯಾರ ಮೇಲೆ ಮಾಡ್ಬೇಕು ಯಾರ ಮೇಲೆ ಬಿಡ್ಬೇಕು ಹಂಗೆ ಒಬ್ಬರ ಮೇಲೆ ಒಬ್ಬರು ಮಾಡೋದು. ಹಂಗೆ ನಮ್ಗೆ ಅವ್ರು ಮಾಡೋದು ಅವ್ರು ಇನ್ನೊಬ್ರಿಗೆ ಮಾಡೋದು ಹಿಂಗೆ ನಡೆಯೋದೆ ಅದು. ಅಲ್ಲಿ ಅವರು ದಿನ ಒಬ್ರು ಹೋಗಂದ್ರೆ ಅವ್ರ ಮಾತಿನ ಮೇಲೆ ಕಳ್ಸಿದ್ರೆ ಒಂದು ತಿಂಗಳದಾಗ ಖಾಲಿ ಆತಾರ ಅಲ್ಲ. ಹಂಗದು ಜನರು ಓಟಿನ ಮೇಲೆ ಅದು ಇರೋದಲ್ಲಿ. ಆಮೇಲೆ ರಕ್ಷಿತಾ ಅವ್ರು ನಿಮ್ ಜೊತೆ ಎಲ್ಲಾ ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಹೇಳ್ತಿದ್ರಲ್ಲ ಏನಾದ್ರು ಬೇಜಾರಾದಾಗ ಅವ್ರ ಮನೆ ಸುದ್ದಿ ಹೇಳ್ತಿದ್ರು ಎಲ್ಲ ದೂರ ಕುಂತಾಗ. ನಮ್ಮ ಮನೆ ಸುದ್ದಿ ಅಕ್ಕಿ ಮುಂದೆ, ಅವ್ರ ಮನೆ ಸುದ್ದಿ ನಮ್ಮ ಮುಂದೆ, ಹಂಗೆ ಹೇಳ್ಕೊಂತಿದ್ದೆವು. ಫೇಕು ರಕ್ಷಿತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಅವ್ರಿಗೆ ಅಂದ್ರೆ ಸುಳ್ಳು ಅವ್ರು ಮಾಡೋದೆಲ್ಲ ನಾಟಕ ಅಂತ ಹೇಳ್ಬಿಟ್ಟು ತುಂಬಾ ಜನ ಅವ್ರಿಗೆ ಹೇಳಿದ್ರು. ಯಾರಲ್ಲಿ ಒಳಗಡೆ ಸುಳ್ಳು ಪಳ್ಳಿ ಹೆಂಗೆ ಹೇಳ್ತಾರೆ? ಮತ್ತೆ ಎಲ್ಲರೂ ಸುಳ್ಳು ಹೇಳೋದಲ್ಲ ಅಲ್ಲಿ ವಾದಿಂದ. ಸುದೀಪ್ ಸರ್ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಸುದೀಪ್ ಸರ್ ಕೇಳಿದಾಗ ಯಾರು ಫೇಕು ಯಾರು ಜೆನ್ಯೂನ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ರಕ್ಷಿತಾ ಫೇಕ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದಷ್ಟು ಜನ. ಅಂದ್ರೆ ಅವ್ರು ಸುಳ್ಳು ಅಂತ ಹೇಳ್ಬಿಟ್ಟು, ಅವ್ರು ನಾಟಕೀಯ ಅಂತ ಹೇಳ್ಬಿಟ್ಟು. ಮತ್ತೆ ಹಂಗೆ ಮತ್ತೆ ದೇಶ ಆದ್ಮೇಲೆ ಒಬ್ಬೊಬ್ರು ಅನ್ನೋರು ಎಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ರಕ್ಷಿತಾ ಬಗ್ಗೆ? ಅವ್ರಂಗ ಅನ್ಸುತ್ತಾ ನಿಮ್ಗೆ ಸುಮ್ನೆ ಜಗಳ ಮಾಡ್ತಾರೆ? ಸುಮ್ನೆ ಯಾರು ಮಾಡಲ್ಲ ಬಿಡ್ರಿ. ಏನೋ ಒಂದು ಕಾರಣ ಇದ್ರೆ ಸ್ವಲ್ಪ ಅಂತ ಪರಿ ಏನು ಸೀರಿಯಸ್ ಜಗಳ ಅಲ್ಲ ಅದು. ಅಲ್ಲಿ ಹಂಗೆ ತಮಾಷೆಗೆ ಆಗಿದ್ದಾಗ ಜಗಳ ಮಾಡೋದು, ಮತ್ತು ಇದೆಲ್ಲ ಜಗಳ ಮುಡಿಯೋನು ನಕ್ಕೊಂತ ಹೋಗಿ ಎಲ್ಲಟು ಅಡುಗೆ ಮಾಡೋದು, ಉಣೋದು, ಕೂಡೆ ಉಣೋದು, ನಗೋದು, ಹಂಗೆ ಮಾತಾಡ್ಕೊತ ನಡೆಯೋದೆ ಅದು. ಅದೇನು ನಿಜವಾದ ಜಗಳ ಅಲ್ಲ. ಅವ್ರಿಗೆ ಕೇಳೋರಿಗೆ ನಿಜವಾದ ಜಗಳ ನಂಗೆ ಆಗ್ತದೆ. ಅಲ್ಲಿ ಏನಂತ ಜಗಳ ಇಲ್ಲ. ಸುಮ್ಮನೆ ತಮಾಷೆಗೆ ಮಾಡೋದು. ಓಕೆ. ಇವಾಗ ರೀಸೆಂಟ್ ಆಗಿ ನೀವು ಆಚೆ ಬಂದ್ಮೇಲೆ ಒಂದು ಪ್ರೋಮೋ ಬಂತು. ಅಂದ್ರೆ ವೀಕ್ ಎಂಡ್ ಅಲ್ಲಿ ಪ್ರಸಾರ ಆಗುವಂಥದ್ದು. ಮೊದಲೇ ಒಂದು ಬಿಫೋರ್ 3-4 ಡೇಸ್ ಮೊದಲೇ ಪ್ರೋಮೋ ಅಂತ ಬರುತ್ತೆ. ಅದರಲ್ಲಿ ಗಿಲ್ಲಿ ಅವ್ರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರ್ತಾರಲ್ಲ, ರಾಶಿ ಅವ್ರು ಹೊಡೆದಿರ್ತಾರೆ. ಹೊಡೆಯೋ ಒಂದು ಸೀನ್ ತೋರಿಸಿದ್ದಾರೆ, ನೋಡಿದ್ರ ಅದನ್ನ ನೀವು? ಯಾರು ಹೊಡೆದಿದ್ರು? ರಾಶಿ ಅವರು ಗಿಲ್ಲಿಗೆ. ಅದೇನ್ ಅನ್ಸುತ್ತೆ? ಅದು ಫುಲ್ ಸೀರಿಯಸ್ ಆಗಿದೆ. ಅದು ಏನಪ್ಪ ಹೊರಗೆ ಸೀರಿಯಸ್ ಆಗಿ ಕಾಣ್ತದ, ನನಗೆ ಮಾತ್ರ ಒಳಗಿಂದ ಸೀರಿಯಸ್ ಅನ್ನಂಗೆ ಕಾಣಂಗಿಲ್ಲ. ಆದ್ರೆ ಮತ್ತೆ ಮಾತಾಡಿದ್ ನೋಡಿಲ್ಲ ನಾನು ಅವರು. ಅದು ಹೊಡೆದಿದ್ದು ನೋಡಿದ್ಮೇಲೆ ಅದು ಮೊಬೈಲ್ದಾಗ ತೋರಿಸಿದ್ರು ನಮ್ಮ ಮೇಡಮ್ ಅವ್ರಿಗೆ. ಟಿವಿಯಾಗ ಮಾತ್ರ ನೋಡಿಲ್ಲ. ಇನ್ನೊಂದ್ಸಲ ನೋಡಿದ್ರೆ ಗೊತ್ತಾಗ್ತದ. ಅವರು ಮಾತಾಡೋದು ನೋಡಿದೆ ಅಂದರೆ ಇದು ಕಾಮಿಡಿ ಜಗಳ ನಂಗೆ. ಅದು ಮತ್ತು ಮಾತಾಡ್ಲಿಕ್ಕಂದ್ರೆ ಇದು ನಿಜವಾದ ಜಗಳ ಅಂತ ನಂಗೆ ಆಗ್ತದ. ನಿಜವಾದ ಜಗಳ ಏನು ಅಲ್ಲ ರೀ ಅದು. ಸುಮ್ಮನೆ ಅಲ್ಲಿ ಸ್ವಲ್ಪ ಇತ್ತಂದ್ರೆ ಇದು ಟಿವಿಯಾಗ ಭಾಳ ಕಾಣ್ತದೆ.
ನಾನು ಇದು ಗಿಲ್ಲಿ ಕೂಡ ಜಗಳದಾಗ ಅದು ಭಾಳ ಕಂಡಿತ್ತು ಅಂತಲ್ರಿ ಒಂದ್ಸಲ ಗಿಲ್ಲಿ ಕೂಡ ಜಗಳಿದ್ನಿ ಅಲ್ಲ ಹೌದು ಹೌದು ಹಾ ಅದು ಭಾಳ ಕಂಡಿತ ಹೌದು ಹೌದು ಹೌದ್ರಿ ನಿಜ ನಿಜ. ಹಂಗೆ ಕಾಣೋದು ನೋಡು. ಅಲ್ಲ ನೀವ್ ಆಚೆ ಬಂದ್ಮೇಲೆ ನೋಡಿದ್ರ ಅದನ್ನ, ನಿಮಗೆ ಏನ್ ಅನ್ನಿಸ್ತು? ನಮ್ಗೆ ನಿಜವಾದನಂಗ ಅನಿಸ್ತದ. ಹಾ ನಮ್ಗೂ ಹಾಗೆ ಕಾಣಿಸುತ್ತೆ. ಅದೇ ಒಂದು ಮಾತು ಅಂದಿದ್ದ ಅದ್ರ ಸಲ ನಾ ಜರಕ್ ಅವ್ನ ಮೇಲೆ ಕೂಗ್ಯಾರ್ದೆ ನಾನು ಅಷ್ಟೇ. ಆತ ಮತ್ತೆ ಹಂಗೆ ಹಿಂದೆ ಬೆನ್ನಿಂದೆ ಮಲ್ಲಿ 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 ಅಂತ ಮಾತಾಡ್ಸಿದ. ಗಿಲ್ಲಿ ಗಿಲ್ಲಿ ಅಂತ ನಾನು ಮಾತಾಡ್ಸಿದೆ. ಹಂಗದು ಜಗಳ ಅಲ್ಲಿ. ಅದು ಒಂದು ಮಜಾವ್ ಬಿಗ್ ಬಾಸ್ ಮನೆಯಲ್ಲಿ ಆಟ ಜಗಳ ಊಟ ಎಲ್ಲ ಕಡೆ ಓಡಾಡೋದು ಅದೊಂದು ತುಂಬ ಖುಷಿ ಪಡ್ತದೆ ನೋಡ್ರಿ ಆ ಮನೆ. ಒಳ್ಳೆ ಒಳ್ಳೆ ದೇವಸ್ಥಾನ ಇದ್ದಂಗೆ ಅದು ತುಂಬ ಇಷ್ಟ. ಅದು ಅಲ್ಲಿ ಹೋದವ್ರು ಬಿಟ್ಟು ಬರ್ಲಾಕ ಮನುಷ್ಯ ಆಗಂಗಿಲ್ಲ ಅಂಥ ಜಾಗ ಅದು.